ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆ ಕುಮಾರ ಪರಿಶುದ್ಧಾತ್ಮ ತ್ರಯೇಕ ದೇವರ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳು. ದೇವರಿಗೆ ಸ್ತೋತ್ರ. ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಂಥ ಸಮಯ. ಈ ದಿನ ದೇವರು ನಮ್ಮ ಜೊತೆ ಏನು ಮಾತಾಡ್ತಾ ಇದ್ದಾನೆ ಅಂದರೆ, ನಾವು ಹೇಗಿರಬೇಕು, ನಾವು ಏನು ಮಾಡಬೇಕು ಅಂತ. ದೇವರ ಮಕ್ಕಳಾಗಿ, ಕ್ರೈಸ್ತರಾಗಿ, ಸ್ವಾಮಿನ ನಂಬಿದ ಮಕ್ಕಳಾಗಿ ನಾವು ಯಾವ ರೀತಿಯಲ್ಲಿರಬೇಕು, ಏನು ಮಾಡಬೇಕು, ನಮ್ಮ ಸ್ವಭಾವ, ನಮ್ಮ ಗುಣ ಲಕ್ಷಣ ಹೇಗಿರಬೇಕು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ನಾವು ನೋಡೋಣ. ಯೋಹಾನು ಬರೆದಂಥ ಮೂರನೇ ಪತ್ರಿಕೆ, ಯೋಹಾನು ಬರೆದಂಥ ಮೂರನೇ ಪತ್ರಿಕೆ 3-6 ವಚನಗಳು. ಯೋಹಾನ ಬರೆದ ಮೂರನೇ ಪತ್ರಿಕೆ 1ನೇ ಅಧ್ಯಾಯ 3-6 ಓದಿಕೊಳ್ಳೋಣ. ಸಹೋದರರು ಆಗಾಗ್ಗೆ ನನ್ನ ಬಳಿಗೆ ಬಂದು ನಿನ್ನಲ್ಲಿರುವ ಸತ್ಯವನ್ನು ಕುರಿತು ತಿಳಿಸಿ, ನೀನು ಸತ್ಯವಂತನಾಗಿ ನಡೆಯುವವನು ಎಂದು ಹೇಳುವಾಗ ನಾನು ಬಹಳ ಸಂತೋಷ ಪಡುತ್ತೇನೆ. ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ನಡೆಯುವವರಾಗಿದ್ದಾರೆಂದು ಕೇಳುವುದಕ್ಕಿಂತ ಹೆಚ್ಚಾದ ಸಂತೋಷವು ನನಗಿಲ್ಲ. ಪ್ರಿಯರೇ, ಎಷ್ಟುವರೆಗೆ? 6. ಪ್ರಿಯರೇ, ಪರಿಚಯವಿಲ್ಲವರಾದ ಸಹೋದರರಿಗೂ ನೀನು ಸತ್ಕಾರವನ್ನು ಮಾಡುವುದರಲ್ಲಿ ನಂಬುವವನಿಗೆ ಯೋಗ್ಯನಾಗಿ ನಡೆಯುತ್ತೀ. ಅವರು ಸಭೆಯ ಮುಂದೆ ನಿನ್ನ ಪ್ರೀತಿಗೆ ಸಾಕ್ಷಿ ಹೇಳಿದರು. ಅವರನ್ನು ನೀನು ದೇವರ ಸೇವಕರಿಗೆ ಯೋಗ್ಯವಾದ ರೀತಿಯಿಂದ ಕಳುಹಿಸಿದರೆ ಚೆನ್ನಾಗಿರುವುದು. ಯಾಕಂದರೆ ಅವರು ಕ್ರಿಸ್ತನ ಹೆಸರನ್ನು ಪ್ರಸಿದ್ಧಿ ಪಡಿಸುವುದಕ್ಕೋಸ್ಕರ ಹೊರಟು ಹೋಗಿದ್ದಾರೆ ಮತ್ತು ಅನ್ಯ ಜನಗಳಿಂದ ಏನು ತೆಗೆದುಕೊಳ್ಳುವವರಲ್ಲ. ಆದ್ದರಿಂದ ನಾವು ಸತ್ಯಕ್ಕೆ ಸಹಕಾರಿಗಳಾಗುವಂತೆ ಅಂಥವರನ್ನು ಸೇರಿಸಿಕೊಳ್ಳುವ ಹಂಗಿನಲ್ಲಿದ್ದೇವೆ. ಎಂಟಾಯಿತು? 8ವರೆಗಾಯಿತು. ಓಕೆ, ಹಾಲೆಲೂಯಾ, ಸ್ತೋತ್ರ. ಈ ವಾಕ್ಯದ ಭಾಗದಲ್ಲಿ ನಾವು ನೋಡುವಾಗ ನಾವು ಯಾವ ರೀತಿ ಇರಬೇಕು ಅಂದರೆ, ಸತ್ಯವನ್ನು ತಿಳಿದುಕೊಂಡವರಾಗಿರಬೇಕು. ಸತ್ಯ ಏನು? ಸತ್ಯ ಅಂದರೆ ಯೇಸು ಸ್ವಾಮಿ ಪರಲೋಕದಿಂದ ಭೂಲೋಕಕ್ಕೆ ನರ ಮನುಷ್ಯನಾಗಿ ಹುಟ್ಟಿ ಬಂದ ಅನ್ನೋದು ಸತ್ಯ ಮಕ್ಕಳು. ಅದು ಯಾರಿಗಾಗಿ? ನನಗಾಗಿ, ನಿನಗಾಗಿ, ನಮಗಾಗಿ, ನಿಮಗಾಗಿ ಆತನ ಹುಟ್ಟಿ ಬಂದ ಅನ್ನೋದು ಸತ್ಯವಾದ ಸಂಗತಿ. ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದ, ನಮಗೆ ರಕ್ಷಣೆ ನೀಡುವ, ಆತ್ಮದ ರಕ್ಷಣೆ ನೀಡುವುದಕ್ಕಾಗಿ ಬಂದ, ನಾವು ನಿತ್ಯ ಜೀವ ಹೊಂದಿಕೊಳ್ಳುವಂತೆ ಮಾಡುವುದಕ್ಕಾಗಿ ಬಂದ, ನಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗ್ತೇನೆ, ನನ್ನ ನಂಬ್ರಿ ಅಂತ ಹೇಳೋದಕ್ಕೆ ಬಂದ. ಇದೆಲ್ಲವೂ ಸತ್ಯ. ಯಾಕೆಂದರೆ ಬೈಬಲಲ್ಲಿ ಇದನ್ನು ಬರೆದಿಟ್ಟಿದೆ, ಸತ್ಯವಾಕ್ಯ. ಈ ಸತ್ಯವನ್ನು ನಾವೆಲ್ಲರೂ ತಿಳ್ಕೊಂಡಿರಬೇಕು ಅಂತ ವಾಕ್ಯ ಹೇಳ್ತಾ ಇದೆ. ಯೇಸ್ವಾಮಿ ನಂಬಿದ್ದೀವಿ. ಯಾಕೆ ನಂಬಿರಿ ನೀವು ಯೇಸ್ವಾಮಿನೇ ಅಂದರೆ? ಯಾಕೆ ನಂಬಿರಪ್ಪ ಯೇಸ್ವಾಮಿನ? ಯೇಸ್ವಾಮಿನ ಯಾಕೆ ನಂಬಿರಿ? ಯಾರನ್ನು ಕೇಳಿದ್ರೆ ಏನು ಹೇಳ್ತೀವಿ? ನಿತ್ಯ ಜೀವ ಹೊಂದಿಕೊಳ್ಳೋದಕ್ಕಾಗಿ ಯೇಸ್ವಾಮಿನ ನಂಬೀವಿ ಅಂತ ಬೇಕು. ಅಂದರೆ ನಾವು ಇಲ್ಲಿ ಬದುಕಿರೋವರೆಗೆ ದೇವರು ನಮ್ಮನ್ನು ಕಾಯ್ದು ಕಾಪಾಡ್ತಾನೆ, ನಮ್ಮ ಜೊತೆ ಇರ್ತಾನೆ. ಸತ್ತರೆ ನಮ್ಮ ಆತ್ಮವು ಪರಲೋಕಕ್ಕೆ ಹೋಗಿ ಅಲ್ಲಿ ದೇವರ ಜೊತೆ ಇರ್ತದೆ. ಅದಕ್ಕೆ ನಾವು ಯೇಸ್ವಾಮಿನ ನಂಬಿದ್ದೀವಿ. ನಾವು ಪರಲೋಕಕ್ಕೆ ಹೋಗಬೇಕು. ಸ್ವರ್ಗ ಅಂದಿರೋ ಭಾಷೆಯಲ್ಲಿ ಸ್ವರ್ಗ ಅಂತೀವಿ, ಬೈಬಲ್ ಭಾಷೆಯಲ್ಲಿ ಪರಲೋಕ ಅಂತೀವಿ. ಎರಡೂ ಒಂದೇ ಅರ್ಥ. ಸ್ವರ್ಗದಲ್ಲಿರುವಂಥ ದೇವರ ಹತ್ರ ನಾವು ಹೋಗ್ಬೇಕಂದ್ರೆ ನಾವು ಯೇಸ್ವಾಮಿನ ನಂಬಿಕೊಂಡ್ರೆ, ದೀಕ್ಷಾ ಸ್ನಾನ ಹೊಂದಿಕೊಂಡ್ರೆ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ, ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸ್ತಾ ಇದ್ದರೆ ಆಗ ನಾವು ಪರಲೋಕಕ್ಕೆ ಹೋಗ್ತೇವೆ. ಪರಲೋಕ ನಮಗೆ ಬೇಕು ಅಂತ ನಾವು ಯೇಸ್ವಾಮಿನ ನಂಬಿಕೊಂಡಿದ್ದೀವಿ. ಯೇಸ್ವಾಮಿನ ನಂಬಿದರೆ ನಿಮಗೆಲ್ಲವೂ ಸಾಧ್ಯ ಆಗ್ತದೆ. ದೇವರನ್ನು ನಂಬಿದಾಗ ನಮಗೆಲ್ಲವೂ ಒಳ್ಳೆಯದಾಗ್ತದೆ ಅಂತ ಬೈಬಲಲ್ಲೇ ಹೇಳ್ತದೆ. ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 40ನೇ ವಾಕ್ಯ ನಾವು ನೋಡಿದಾಗ ಅಲ್ಲಿ ಏನು ಹೇಳ್ತದೆ ಅಂದರೆ, ನೀನು ದೇವರನ್ನು ನಂಬಿದರೆ
ಮಹಿಮೆಯನ್ನು ಕಾಣಲಿ ಅಂತ. ಅಂದರೆ ಯೇಸುಸ್ವಾಮಿನ ನಂಬಿಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದಾಗ ನಮ್ಮ ಕಷ್ಟ, ದುಃಖ, ರೋಗ, ಬಾಧೆ, ಚಿಂತೆ ಏನೇ ಇದ್ದರೂ ಕೂಡ ಎಲ್ಲವೂ ದೂರ ಆಗ್ತದೆ ಮಕ್ಕಳು. ದೇವರು ನಮಗೆ ಸಮಾಧಾನ ಕೊಡ್ತಾನೆ, ಆರೋಗ್ಯ ಕೊಡ್ತಾನೆ, ಬಲ ಕೊಡ್ತಾನೆ, ಶಕ್ತಿ ಕೊಡ್ತಾನೆ, ನೆಮ್ಮದಿ ಕೊಡ್ತಾನೆ. ಅದು ನಾವು ಯೇಸುಸ್ವಾಮಿಯ ಮಕ್ಕಳಾಗಿದ್ದರೆ. ಈಗ ಸಾಕ್ಷಿ ನಿಮ್ಮ ಕಣ್ಣೆದುರಿಗೆ ಅಪ್ಪಾಜಿ ಕೂತಿದ್ದಾರಲ್ಲ, ಹೇಳಿದ್ರಲ್ಲ ಸಾಕ್ಷಿ ಹೋದ ವಾರ ಕಣ್ಣೆಲ್ಲ ಮೊಬ್ಬಾಗಿ ಏನು ಕಾಣಲಾರ್ದಂಗಾಯಿತು. ಆದರೆ ದೇವರ ಕೃಪೆಯಲ್ಲಿ ಇವತ್ತು ಬೈಬಲ್ ಅಕ್ಷರಗಳು ಓದೋ ಹಾಗೆ ದೇವರು ಕೃಪೆ ತೋರಿಸಿದ್ದಾರೆ. ನಂಬಿದರೆ ಸಮಸ್ತವು ಸಾಧ್ಯ ಮಕ್ಕಳು. ನಂಬಬೇಕು. ನಾವು ಯೇಸುಸ್ವಾಮಿನ ನಂಬಿದಾಗ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡಾಗ ನಾವು ಏನು ಬೇಕು ನಾವು ಕೇಳಿದರೆ ಅದನ್ನು ಯೇಸಪ್ಪ ನಮಗೆ ಕೊಡ್ತಾನೆ ಅನ್ನೋದು ಕೂಡ ಸತ್ಯ. ಈ ಸತ್ಯ ಕೂಡ ನಾವು ತಿಳ್ಕೊಂಡಿರ್ಬೇಕು. ಒಂದು ಯೇಸುಸ್ವಾಮಿ ಪರಲೋಕದಿಂದ ಭೂಲೋಕಕ್ಕೆ ನನಗಾಗಿ ಬಂದ ಅನ್ನೋದು ಸತ್ಯ. ಪರಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ, ಅದು ಸತ್ಯ. ನಮಗೆ ನಿತ್ಯ ಜೀವ ಕೊಡ್ತಾನೆ, ಅದು ಸತ್ಯ. ನಾವು ಆತನ ನಂಬಿ ಪ್ರಾರ್ಥನೆ ಮಾಡಿಕೊಂಡ್ರೆ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ನಾವು ಕೇಳಿದ್ದನ್ನು ಆತನು ಕೊಡ್ತಾನೆ ಅನ್ನೋದು ಕೂಡ ಸತ್ಯ ಮಕ್ಕಳು. ಅಷ್ಟೇ ಅಲ್ಲ, ಆತನು ಶಿಲುಬೆ ಮರಣವನ್ನು ಹೊಂದಿ ಸಮಾಧಿ ಮಾಡಲ್ಪಟ್ಟ ಮೇಲೆ 3ನೇ ದಿನ ಮತ್ತೆ ಸಮಾಧಿಯಿಂದ ಎದ್ದು ಬಂದ ಅನ್ನೋದು ಕೂಡ ಸತ್ಯ. ಈ ಸತ್ಯವನ್ನು ನಾವು ತಿಳಿದವರಾಗಿ ನಾವು ತಿಳ್ಕೊಂಡಿವಲ್ಲ, ಇದನ್ನು ಇನ್ನೊಬ್ಬರಿಗೆ ಹೇಳಬೇಕು. ಈಗ ನಾವು ತಿಳ್ಕೊಂಡ್ವಿ, ನಿಮಗೆ ಹೇಳಿದ್ದೀವಿ. ಈಗ ನೀವು ತಿಳ್ಕೊಂಡ್ರೆ ನೀವು ಇನ್ನೊಬ್ಬರಿಗೆ ಹೇಳ್ಬೇಕು. ಆ ರೀತಿ ನಾವು ಇರಬೇಕು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಅದೇ ಹೇಳ್ತಾರೆ, ಸಹೋದರರೇ, ಸತ್ಯವನ್ನು ತಿಳ್ಕೊಂಡು ನೀವು ಸತ್ಯವನ್ನು ಇನ್ನೊಬ್ಬರಿಗೆ ಹೇಳುವವರಾಗಿರಿ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಅಷ್ಟೇ ಅಲ್ಲ ಅಂತೆ, ಮೊದಲನೇ ಅಂಶ ವಾಕ್ಯದಲ್ಲಿ ಮುಖ್ಯವಾಗಿ 3 ಅಂಶಗಳು ನಾವು ನೋಡ್ತೇವೆ. ಒಂದು, ಸತ್ಯವನ್ನು ತಿಳ್ಕೊಂಡು ಸತ್ಯದ ತಕ್ಕ ಹಾಗೆ ನಾವು ನಡ್ಕೋಬೇಕು. ಆಯ್ತಾ? ದೇವರು ಒಬ್ಬನೇ, ಆತನ ಆತ್ಮಸ್ವರೂಪನು. ಆತನನ್ನು ನಾವು ಆರಾಧಿಸಬೇಕಾದರೂ ಕೂಡ ನಾವು ಸತ್ಯದಿಂದ, ಹೃದಯದಿಂದ, ಮನಸ್ಸಿನಿಂದ ಆತನನ್ನು ಆರಾಧಿಸಬೇಕು. ಯಾವುದೇ ವಿಗ್ರಹ ಪೂಜೆ ಏನೂ ಮಾಡಬಾರ್ದು. ನಾವು ಯೇಸುಸ್ವಾಮಿ ಫೋಟೋ ಇಟ್ಟು ಅದಕ್ಕೆ ಕೂಡ ಏನು ಕೆಲವರು ಮೇಣದ ಬತ್ತಿ ಕ್ಯಾಂಡಲ್ ಹಚ್ಚುತ್ತಾರೆ, ಹೂವು ಹಾಕ್ತಾರೆ, ಹಾರ ಹಾಕ್ತಾರೆ, ಅದು ಕೂಡ ಮಾಡಬಾರ್ದು. ನಾವು ಸುಮ್ಮನೆ ಫೋಟೋ ಹಾಕ್ತೀವಿ. ಯಾಕೆ ಅಂದರೆ ನಾವು ಯೇಸುಸ್ವಾಮಿನ ನಂಬಿದವರು ಅಂತ ತಿಳ್ಕೊಳ್ಳೋಕ್ಕೆ ಅಷ್ಟೇ. ಆಗಲಿ, ಯೇಸುಸ್ವಾಮಿ ಫೋಟೋ ಹಾಕಿ ಅದು ಪೂಜೆ ಮಾಡಿದ್ರೆ ತಪ್ಪದು. ವಿಗ್ರಹಾರಾಧನೆ ಅದು ಮಾಡಬಾರ್ದು. ನಾವು ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಯೇಸಪ್ಪ ಇರಬೇಕು. ಅದು ದೇವರ ಒಂದು ಕೃಪೆ. ಆ ರೀತಿಯಲ್ಲಿ ನಾವು ಮಾಡಬೇಕು. ಏನಮ್ಮ ಫೋನ್ ಮೊಬೈಲ್ ಇದು ಮಾಡ್ತಾ ಇದ್ದಾರಮ್ಮ. ಓಕೆ. ಆ ರೀತಿಯಲ್ಲಿ ನಾವು ದೇವರನ್ನು ಸತ್ಯ ತಿಳ್ಕೊಬೇಕಂತ ಮೊದಲನೇ ಅಂಶ ಈ ವಾಕ್ಯದಲ್ಲಿ ಹೇಳ್ತಾ ಇದ್ದೀವಿ. ಇವತ್ತಿನ ವಾಕ್ಯ ಮುಂದೆ ಏನು 2ನೇ ಅಂಶ ಏನು ಹೇಳ್ತಾ ಇದೆ ಅಂದರೆ, ನಾವು ದೇವರ ಮಕ್ಕಳು ಹೇಗಿರ್ಬೇಕಂತೆ, ಇನ್ನೊಬ್ಬರನ್ನು ನಾವು ಪ್ರೀತಿಸುವವರಾಗಿರಬೇಕು. ಕ್ರಿಸ್ತನ ಪ್ರೀತಿಯನ್ನು ಹೊಂದಿಕೊಂಡಿರಬೇಕು. ಯಾರು ನಾವು ಕೆಟ್ಟವರಿರಲಿ, ಒಳ್ಳೆಯವರಿರಲಿ, ಮೋಸ ಮಾಡಲಿ, ದ್ರೋಹ ಮಾಡಲಿ, ಹೇಗೆ ಇರಲಿ, ಅವರನ್ನು ನಾವು ಪ್ರೀತಿಸಬೇಕು. ಯಾಕಂದರೆ ದೇಶಪ್ಪ ಲೋಕವನ್ನೇ ತಂದೆಯಾದ ದೇವರು ಪರಲೋಕ ರಾಜ್ಯದಲ್ಲಿ ಸಿಂಹಾಸನದಲ್ಲಿ ಕುಳಿತಿರುವಂಥ ದೇವರು ಕೂಡ ಈ ಲೋಕವನ್ನು ಪ್ರೀತಿಸಿ ಯೇಸಪ್ಪನ ನನಗಾಗಿ ನಿನಗಾಗಿ ಭೂಮಿಗೆ ಕಳಿಸಿದ. ನಾವು ತಪ್ಪು ಮಾಡಬಾರ್ದು, ಪಾಪ ಮಾಡಬಾರ್ದು, ಮೋಸ ಮಾಡಬಾರ್ದು, ನರಕಕ್ಕೆ ಹೋಗಬಾರ್ದು ಅಂತ ದೇವರು ಯೇಸಪ್ಪನ ಕಳಿಸಿದ. ನಮಗೆ ಎಲ್ಲವರಿಂದ ಹೇಳೋದಕ್ಕಾಗಿ, ಒಳ್ಳೆಯದನ್ನು ಹೇಳೋದಕ್ಕೆ. ಒಳ್ಳೆಯವರಾಗಿದ್ದರೆ, ಪರಿಶುದ್ಧರಾಗಿದ್ದರೆ ನೀವು ಪರಲೋಕಕ್ಕೆ ಬರ್ತೀರಿ ಅಂತ ದೇವರು ಹೇಳಿದಂಥ ಮಾತುಗಳು ಮಕ್ಕಳೇ. ಆ ಪ್ರೀತಿ ಅಂದರೆ ನಾವು ಯೋಹಾನ ಸುವಾರ್ತೆ 3:16 ವಾಕ್ಯ ಓದುವಾಗ, ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದ ಯೇಸುಸ್ವಾಮಿಯನ್ನು ನಮಗಾಗಿ, ನನಗಾಗಿ, ನಿನಗಾಗಿ ಕಳಿಸಿದ. ಯಾಕೆ ಕಳಿಸಿದ ಅಂದರೆ, ಯಾರು ಕೂಡ ಪಾಪ ಮಾಡಿ, ತಪ್ಪು ಮಾಡಿ, ಮೋಸ ಮಾಡಿ, ದ್ರೋಹ ಮಾಡಿ, ನಾಶವಾಗಿ ನರಕಕ್ಕೆ ಹೋಗಬಾರದು. ಪ್ರತಿಯೊಬ್ಬರು ಒಳ್ಳೆಯವರಾಗಿದ್ದು, ಪರಿಶುದ್ಧರಾಗಿದ್ದು ಮತ್ತೆ ನನ್ನ ಹತ್ತಿರ ಪರಲೋಕಕ್ಕೆ ಬರಬೇಕು ಅಂತ ಹೇಳೋದಕ್ಕಾಗಿ, ತಿಳಿಸೋದಕ್ಕಾಗಿ ಯೇಸುಸ್ವಾಮಿಯನ್ನು ನಮಗಾಗಿ ಆತನು. ಯಾಕೆಂದರೆ ನಮ್ಮನ್ನು ಪ್ರೀತಿಸಿದ. ಈಗ ನಿಮ್ಮ ಮಕ್ಕಳನ್ನ ನೀವು ಪ್ರೀತಿಸ್ತಿರೋದಪ್ಪ, ನೀವು ತಂದೆ ತಾಯಿ, ಲೋಕದ ರೀತಿಯಲ್ಲಿ ತಂದೆ ತಾಯಿಗಳು. ಈಗ ಡೇವಿಡ್ ತಮ್ಮ ನಿಮ್ಮ ಮಕ್ಕಳು ಸುಭಾಷ ಸುಪ್ರಿಯ ಮಕ್ಕಳನ್ನ ನೀವು ಪ್ರೀತಿಸ್ತಾರೆ, ಹೌದಾ? ನಮ್ಮ ಹನ್ನಮ್ಮ ತನ್ನ ಮಕ್ಕಳನ್ನು ಪ್ರೀತಿಸ್ತಾಳೆ, ಜಯಕುಮಾರ್ ಆಗಲಿ, ಮೇಘನಾಗಲಿ. ಈಗ ಸಾವಿತ್ರಮ್ಮ ತನ್ನ ಮಕ್ಕಳನ್ನು ಪ್ರೀತಿಸ್ತಾರೆ. ನಾವು ನಮ್ಮ ಮಕ್ಕಳನ್ನು, ಮೊಮ್ಮಕ್ಕಳನ್ನು ಪ್ರೀತಿಸ್ತೀವಿ. ಅದೇ ರೀತಿ ನಮ್ಮನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದ ದೇವರು, ಪರಲೋಕ ರಾಜ್ಯದಲ್ಲಿರುವಂಥ ದೇವರು ಕೂಡ ನನ್ನನ್ನು, ನಿನ್ನನ್ನು, ನಮ್ಮನ್ನು, ನಿಮ್ಮನ್ನು ಆತನ ಪ್ರೀತಿಸ್ತಾ ಇದ್ದಾನೆ ಮಕ್ಕಳಿಗೆ. ಅಂಥ ಪ್ರೀತಿ ನಮ್ಮಲ್ಲಿರ್ಬೇಕಂತ ದೇವರು. ನೀನು ಕೂಡ ಇನ್ನೊಬ್ಬರನ್ನು ಪ್ರೀತಿಸಬೇಕು. ಈಗ ಡೇವಿಡು ತಮ್ಮ ಈಗ ನಿಮ್ಮ ಬಂಧು ಬಳಗ, ಅವರನ್ನು ನೀವು ಪ್ರೀತಿಸಬೇಕು. ಅವ್ರು ಯೇಸುಸ್ವಾಮಿ ನಂಬಿದವ್ರು ಇರ್ಬೋದು, ನಂಬದೇ ಇದ್ದವ್ರು ಇರ್ಬೋದು. ನಂಬದೇ ಇದ್ದವ್ರು ಇನ್ನೂ ಹೆಚ್ಚಾಗಿ ನಾವು ಪ್ರೀತಿಸ್ಬೇಕಂತೆ.
ಕ್ರಿಸ್ತನ ಪ್ರೀತಿಯನ್ನು ತೋರಿಸಿದಾಗ ಅವರ ಪ್ರೀತಿಗೆ ಒಳ್ಳೆ ಇಷ್ಟಪಟ್ಟು ಬರ್ತಾರೆ ನಮ್ಮ ಹತ್ತಿರ. ಹಾಗೆ ಕ್ರಿಸ್ತನ ಪ್ರೀತಿಯನ್ನು ನಾವು ಹೊಂದಿದವರಾಗಿರಬೇಕು ಅಂತ ವಾಕ್ಯ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಮೂರನೇ ಅಂಶ ಅಲ್ಲಿ ಏನು ಹೇಳ್ತಾ ಇದೆ ಅಂದರೆ ವಾಕ್ಯ ಅತಿಥಿ ಸತ್ಕಾರ ಮಾಡಬೇಕಂತ. ಈಗ ನಮ್ಮ ಮನೆಗೆ ಯಾರಾದರೂ ಬಂದರೆ ಅವರಿಗೆ ನಾವು ಬರ್ರಿ ಕೊಡ್ರಿ ಅಂತ ಚೆನ್ನಾಗಿ ಮಾತಾಡಿಸಿ, ಕುಡಿಯೋಕೆ ನೀರು ಕೊಡ್ರಿ, ಊಟ ಟೈಮಿಗೆ ಬಂದರೆ ಊಟ ಕೊಡ್ರಿ, ಸಾಯಂಕಾಲ ಹೊತ್ತು ಬಂದರೆ ಕಾಫಿ ಟೀ ಕೊಡ್ರಿ, ನಿಮ್ಮ ಕೈಲಾದದ್ದು ಅವರಿಗೆ ನಾವು ಸತ್ಕಾರ ಮಾಡಬೇಕು. ಹಾಗೆ ಎಂಥವ್ರಿಗೆ ಮಾಡಬೇಕಂತದೆ ವಾಕ್ಯ ಹೇಳ್ತದೆ. ನಿನಗೆ ಗೊತ್ತಿದ್ದವರು ಇರ್ಬೋದು, ಅಥವಾ ಯಾರಾದರೂ ಹೊಸಬರು ಬರ್ಬೋದು, ಅಪರಿಚಿತರು ಯಾರಾದರೂ ಹೊಸಬರು ಕೂಡ ನಿನ್ನ ಹತ್ತಿರ ಬಂದಾಗ ಏನಾದರೂ ಸಹಾಯ ಕೇಳಿದಾಗ ಅದನ್ನು ನಾವು ಮಾಡಬೇಕು. ಅವರನ್ನು ಕೂಡ ನಾವು ಆಧರಿಸಬೇಕು, ಸತ್ಕರಿಸಬೇಕು ಅಂತ ವಾಕ್ಯ ಹೇಳ್ತಾ ಇದೆ. ಮಕ್ಕಳು ಹೊಸಬರಾದರೂ ಕೂಡ ಅಪರಿಚಿತರು, ನಮ್ಮ ಪರಿಚಯ ಇಲ್ಲ ಅಂಥವ್ರು ಬಂದರೂ ಕೂಡ ನಾವು ಅವರನ್ನು ಕರೆದು ಕೂಡಿಸಿ ನಮ್ಮ ಕೈಲಾದ ಸಹಾಯ ಮಾಡಿ ಊಟನೋ ನೀರು ತಿಂಡಿನೋ ಕಾಫಿನೋ ಜ್ಯೂಸ್ ಏನಾದರೂ ಕೊಟ್ಟು ನಾವು ಅವರಿಗೆ ಸಹಾಯ ಮಾಡಿ ಅವರನ್ನು ಸತ್ಕಾರ ಮಾಡಬೇಕು ಅಂತ ವಾಕ್ಯ ಹೇಳ್ತಾರೆ. ಈಗ ನಮ್ಮ ಮನೆಗೆ ಯಾರೇ ಬರಲಿ, ಕೆಲವ್ರು ಏನು ಮಾಡ್ತಾರೆ, ಇನ್ನೂ ಬರ್ತಿದ್ದಂಗೆ ಯಾರನ್ನ ಡೇವಣ್ಣ ಕೇಳ್ಕೊಂಡು ಮನೆಗೆ ಬಂದ್ರು ಅಂತ ನಿಮ್ಮ ಮನೆಗಿದ್ದವ್ರು ಏನು ಮಾಡಬೇಕು, ಏನು ಮಾಡ್ತಾರೆ ಕೆಲವರು ಅಲ್ಲಿಂದ ನಿನ್ನ ಇಲ್ಲ ಡೇವಡಿನ ಮನೆಗಿಲ್ಲ ಹೋಗಂತ ಕಳಿಸ್ಬಿಡ್ತಾರೆ. ಅವ್ರದ್ದು ಒಳಗೂ ಕರೆಯಲ್ಲ, ಹತ್ತಿರ ಕರೆಯಲ್ಲ, ಒಂದು ಗ್ಲಾಸ್ ನೀರು ಕೊಡಲ್ಲ ಕೆಲವರು. ಹಂಗೆ ಮಾಡ್ಬಾರ್ದು. ಯಾರನ್ನು ಬಂದಾಗ ಬರ್ರಿ ಏನು ವಿಷಯ ಅಂತ ಕೂಡಿಸಿ ನೀರು ಕೊಟ್ಟು ಮಾತಾಡಿಸಿ ಅವ್ರಿಗೆ ನಾವು ಸತ್ಕಾರ ಮಾಡಬೇಕು ಅಂತ ವಾಕ್ಯ ಹೇಳ್ತದೆ. ಅತಿಥಿ ಸತ್ಕಾರ ಮಾಡಿದರೆ ಅದಕ್ಕೆ ತಕ್ಕ ಆಶೀರ್ವಾದಗಳು ನಿಮಗೆ ಸಿಗ್ತವೆ. ಇವಾಗ ಬೈಬಲಲ್ಲಿದ್ದಾರೆ, ಬಹಳ ಜನ ಕುಟುಂಬಗಳನ್ನು ನೋಡುವಾಗ ಪ್ರಿಸ್ಕಿಲ್ಲ ಅಕ್ವಿಲ್ಲ ಅಂತ ಇಬ್ಬರು ಗಂಡ ಹೆಂಡತಿ, ಬೈಬಲಲ್ಲಿ ಒಂದು ಕುಟುಂಬ. ಅವ್ರೇನು ಮಾಡ್ತಾಯಿದ್ರು, ಬೇರೆಗಳು ಹೊಳಿತಾ ಇದ್ದರಂತೆ, ಟೆಂಟ್ಗಳು ಹೊಲಿದು ಮಾರಿ ಬದುಕ್ತಾಯಿದ್ರು. ಹಾಗೆ ಅವರು ಮಾರಿ ಬದುಕುವಂಥವರು ದೇವರು ಸೇವಕರು ಯಾರಾದರೂ ಬಂದರೆ ಅವರು ಕರೆದು ಮನೆಯಲ್ಲಿ, ಅವ್ರು ಹೊಸಬರು ಗೊತ್ತಿದ್ದವ್ರು ಇರಲಿ ಬಂದರೆ ಅವ್ರಿಗೆ ಸುವಾರ್ತೆ ಹೇಳಿ ಮನೆಯಲ್ಲಿ ಕರೆದು ಕೂಡಿಸಿ ಅವರಿಗೆ ಊಟ ಉಪಚಾರ ಮಾಡಿ ಅವರು ಸೇವಕರಾಗಿದ್ದರೆ ಸೇವೆಗೆ ಸಹಾಯ ಮಾಡ್ತಾಯಿದ್ರಂತೆ. ಹಾಗಿರ್ಬೇಕು ನಾವು ಕೂಡ, ನಮ್ಮ ಕುಟುಂಬ ನಾವು ಕೂಡ ಹೊಸಬರಿರಲಿ ಹಳಬರಿರಲಿ ಪರಿಚಯದವರು ಇಲ್ಲದೆ ಇರಲಿ ಯಾರಾದರೂ ಬಂದಾಗ ಒಳ್ಳೆಯ ರೀತಿಯಿಂದ ನಾವು ಮಾತಾಡಿಸಿ ಅವರಿಗೆ ನಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು. ಅತಿಥಿ ಸತ್ಕಾರವನ್ನು ಮಾಡುವವರಾಗಿ ಅಂತ ವಾಕ್ಯ ಹೇಳ್ತಾರೆ. ಆ ರೀತಿಯಲ್ಲಿ ನಾವು ದೇವರ ಮಕ್ಕಳಾದವರು ಬರೀ ನಮಗೆ ನಾವು ನನ್ನ ಮನೆ, ನನ್ನ ಗಂಡ, ನನ್ನ ಮಕ್ಕಳು, ನಾನು ನಂದು ಅಂದ್ಕೊಂಡಿರಬಾರ್ದು. ಅದು ಸ್ವಾರ್ಥ. ನಾವು ದೇವರ ಮಕ್ಕಳಾಗಿರಬೇಕು, ನಿಸ್ವಾರ್ಥಿಗಳಾಗಿರಬೇಕು. ನಮ್ಮದೇ ಅಂತ ಅಲ್ಲ, ಎಲ್ಲರೂ ನಮ್ಮವರು ಅಂತ ನಾವು ಅಂದ್ಕೊಂಡಿರ್ಬೇಕು. ನನ್ನದು ಅನ್ನೋದು ಇರಬಾರ್ದು ಯಾವತ್ತೂ ಕೂಡ. ನಮ್ಮದು, ನಾವು ನಮ್ಮವರನ್ನೋ ಭಾವನೆ ನಮ್ಮಲ್ಲಿ ನಾವು ಯೇಸುವಿನ ನನ್ನ ಮಕ್ಕಳು ಇನ್ನೊಬ್ಬರನ್ನು ಕೂಡ ಯೇಸುವಿನ ಪ್ರೀತಿ ತೋರಿಸಿ ಅವರನ್ನು ನಮ್ಮ ಹತ್ತಿರ ನಾವು ಬರೋ ಹಾಗೆ ಮಾಡಬೇಕು. ಯೇಸುಸ್ವಾಮಿ ಹತ್ತಿರ ಬರೋ ಹಾಗೆ ಮಾಡಬೇಕು. ಯೇಸುಸ್ವಾಮಿನ ತಿಳ್ಕೊಳ್ಬೇಕು. ನಾವು ತಿಳ್ಕೊಂಡಿದ್ದೀವಲ್ಲ, ಏಸಪ್ಪ ಎಂಥವನು, ಒಳ್ಳೆಯವನು ಏಸಪ್ಪ, ಒಳ್ಳೆಯ ದೇವರು, ಪರಿಶುದ್ಧನಾದ ದೇವರು, ಪವಿತ್ರನಾದ ದೇವರು, ಒಳ್ಳೆಯದನ್ನೇ ಮಾಡೋ ದೇವರು, ಪ್ರೀತಿಸುವ ದೇವರು, ಕರುಣಿಸುವ ದೇವರು, ದಯಾಮಯನು, ಕರುಣಾಮಯನು, ನಮ್ಮನ್ನು ಕೃಪೆ ತೋರುವಂಥ ದೇವರು. ಆತನ ಕೃಪೆಯಿಂದ ನಾವು ಬದುಕಿದ್ದೇವೆ, ನಾವು ಚೆನ್ನಾಗಿದ್ದೇವೆ, ನಮಗೆ ಬೇಕಾದದೆಲ್ಲ ದೇವರು ಕೊಟ್ಟನೆ, ನಮಗೆ ಸ್ವಲ್ಪ ನಮ್ಗೆ ಒಳ್ಳೇದು ಮಾಡಿದೆ ಅಂತ ನಾವು ಇನ್ನೊಬ್ಬರಿಗೆ ಹೇಳಿದಾಗ ಅವರು ಅದನ್ನು ತಿಳ್ಕೊಂಡು ನಮ್ಮ ಹತ್ತಿರ ಯೇಸಪ್ಪನ ಹತ್ತಿರ ಬರೋರಾಗ್ತಾರೆ ಮಕ್ಕಳೇ. ಹಾಗೆ ನಾವಿರಬೇಕು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಅಂದರೆ ನಮ್ಮ ಜೀವನ, ನಮ್ಮ ನಡೆ ನುಡಿ, ನಮ್ಮ ನಡವಳಿಕೆ ಹೇಗಿರಬೇಕು ಅಂದರೆ ಕ್ರಿಸ್ತನ ಪ್ರೀತಿಯನ್ನು ಹೊಂದಿರಬೇಕು. ಪ್ರೀತಿ ಬಗ್ಗೆ ನಿಮ್ಗೆ ಎಷ್ಟೋ ಹೇಳಿದೆ ನಾವು ಸುಪ್ರಿಯ ಮದುವೆ ಸಮಯದಲ್ಲಿ ಮನೆಯಲ್ಲಿ ನಾವು ವಾಕ್ಯ ಕುಟುಂಬ ಪ್ರಾರ್ಥನೆ ತಗೊಂಡು ಹೇಳಿದೀವಲ್ಲಮ್ಮ. 1ನೇ ಕೊರಿಂಥಿ ನಾವು ನೋಡಿದಾಗ ಅಲ್ಲಿ 13ನೇ ಅಧ್ಯಾಯದಲ್ಲಿ ಬರೀ ಪ್ರೀತಿ ಬಗ್ಗೆನೇ ಬರೆದುಬಿಟ್ಟದೆ ಇಡೀ ಅಧ್ಯಾಯ. ಪ್ರೀತಿ ಇದ್ದರೆ ಸಿಟ್ಟು ಕೋಪ ಇರಲ್ಲ, ದ್ವೇಷ ಇರಲ್ಲ, ಅಸೂಯೆ ಇರಲ್ಲ, ಮೋಸ ಇರಲ್ಲ, ದ್ರೋಹ ಇರಲ್ಲ. ಪ್ರೀತಿ ಇದ್ದಾಗ ಎಲ್ಲವೂ ಒಳ್ಳೆಯದೇ ಇರ್ತದೆ, ಎಲ್ಲವೂ ಒಳ್ಳೆಯದೇ ಆಗ್ತದೆ. ನಾವು ಮಾಡೋದು ಕೂಡ ಎಲ್ಲ ಒಳ್ಳೆಯದನ್ನೇ ಮಾಡ್ತೇವೆ. ಕ್ರಿಸ್ತನ ಪ್ರೀತಿಯನ್ನು ನಾವು ಹೊಂದಿದವರಾಗಿರಬೇಕು. ಅದನ್ನು ನಾವು ಹಂಚಬೇಕು ಮಕ್ಕಳು. ಪ್ರೀತಿ ಇದ್ದರೆ ಯಾವ ದ್ವೇಷ, ಕೋಪ, ಹೊಟ್ಟೆ ಕಿಚ್ಚು ಏನಿರಲ್ಲ. ಅರ್ಥ ಆಯ್ತಾ? ಸಿಟ್ಟು, ಸಿಡುಕು, ದ್ವೇಷ, ಜಗಳ, ತಂಟೆ, ತಕರಾರು ಇರಲ್ಲ. ಪ್ರೀತಿ ಇಲ್ಲ ಅಂದ್ರೇ ಅಲ್ಲಿ ಎಲ್ಲ ಬರ್ತವೆ. ಅದೇ ಪ್ರೀತಿ ಇದ್ದಾಗ ನಾವೆಲ್ಲವನ್ನು ಏನು ಮಾಡ್ತೇವೆ, ಸಹಿಸಿಕೊಳ್ತೇವೆ, ತಾಳ್ಮೆ ಬರ್ತದೆ. ತಾಳಿಕೊಂಡು ನಾವು ಜೀವಿಸುವಂತೆ ದೇವರು ಸಹಾಯ ಮಾಡ್ತಾನೆ ಮಕ್ಕಳು. ಅದಕ್ಕೆ ಕ್ರಿಸ್ತನ ಪ್ರೀತಿಯನ್ನು ಹೊಂದಿದವರಾಗಿ, ಕ್ರಿಸ್ತನ ಪ್ರೀತಿಯನ್ನು ಹಂಚುವವರಾಗಿ, ನಾವು ಒಳ್ಳೆಯವರಾಗಿ, ನಮ್ಮ ನಡೆಯಿಂದ, ನಮ್ಮ ನುಡಿಯಿಂದ, ನಾವು ಆಡೋ ಮಾತು, ಕೀರ್ತನೆ ನಾವು 12 ನೋಡಿದ್ವಿ. ಕೆಟ್ಟ ಮಾತುಗಳಾಡಿದ್ರೆ ಅಂಥ ತುಟಿಗಳನ್ನು ದೇವರು
ಇಷ್ಟಪಡಲ್ಲ. ನಾಲಿಗೆ ತುಟಿ ಎರಡು ಕೂಡ ಶುದ್ಧವಾಗಿರಬೇಕಂತದ್ದು ವಾಕ್ಯ. ನಾವು ಆಡೋ ಮಾತುಗಳು ಇನ್ನೊಬ್ಬರಿಗೆ ಸಂತೋಷ ಸಮಾಧಾನ ಕೊಡುವಂತಿರಬೇಕು. ಅದು ಬಿಟ್ಟು ಸಿಟ್ಟು, ಜಗಳ, ತಂಟೆ, ತಕರಾರು, ಕೆಟ್ಟ ಮಾತು ಆಡುವಂತೆ ಇರಬಾರದು. ನಮ್ಮ ಆಡುವ ನಡೆನುಡಿಯಿಂದಾಗಲಿ ನಾವು ದೇವರಿಗೆ ಮಹಿಮೆಕರವಾಗಿ, ದೇವರಿಗೆ ಇಷ್ಟವಾಗುವಂತೆ ನಾವು ಜೀವಿಸಬೇಕು ಅಂತ ದೇವರ ವಾಕ್ಯ ಹೇಳ್ತಾ ಇದೆ ಮಕ್ಕಳೇ. ನಾವು ದೇವರ ಕ್ರಿಸ್ತನ ಒಂದು ಗುಣವನ್ನು ಹೊಂದಿಕೊಂಡಿರಬೇಕು. ನಾವು ಪ್ರೀತಿಯನ್ನು ಮಾಡಬೇಕು, ಎಲ್ಲರನ್ನ ಪ್ರೀತಿಸಬೇಕು, ನಮ್ಮ ಕೈಲಾದ ಸಹಾಯ ಎಲ್ಲರಿಗೂ ಮಾಡಬೇಕು ಮತ್ತು ಸತ್ಯವನ್ನು ತಿಳ್ಕೊಂಡು ಸತ್ಯವಂತರಾಗಿ ದೇವರ ವಾಕ್ಯದ ಪ್ರಕಾರ ಇಲ್ಲಿ ಏನು ಹೇಳ್ತಾ ಇದೆಯೋ ಆ ದೇವರ ವಾಕ್ಯದ ಪ್ರಕಾರ. ಯಾಕಂದ್ರೆ ನೋಡಿ, ಸತ್ಯವೇದ ಅಂತಲೇ ಹೆಸರು ನಮ್ಮ ಬೈಬಲ್. ಇಂಗ್ಲೀಷಲ್ಲಿ ಬೈಬಲ್ ಅಂತೇವೆ, ಕನ್ನಡದಲ್ಲಿ ಸತ್ಯವೇದ ಅಂದರೆ ಸತ್ಯವನ್ನೇ, ವೇದ ಅಂದರೆ ಜ್ಞಾನ, ಸತ್ಯ ಅಂದರೆ ನಿಜವಾದದ್ದು, ಇದ್ದದ್ದಿದ್ದ ಹಾಗೆ. ಪರಲೋಕದ ಬಗ್ಗೆ, ಸ್ವಾಮಿ ಬಗ್ಗೆ, ದೇವರ ಬಗ್ಗೆ ಎಲ್ಲ ಇದ್ದದ್ದಿದ್ದ ಹಾಗೆ ಇಲ್ಲಿ ಬರೆದಿಟ್ಟಂಥ ಗ್ರಂಥ ಇದು ಸತ್ಯವೇದ. ಈ ಸತ್ಯವನ್ನು ನಾವು ತಿಳ್ಕೊಂಡಿದ್ದೇವಲ್ಲ, ಇನ್ನೊಬ್ಬರಿಗೂ ತಿಳಿಸುವವರಾಗಿ ನಾವಿರಬೇಕು ಅಂತ ವಾಕ್ಯ ಹೇಳ್ತಾರೆ. ಹಾಗೆ ನಾವು ಯೇಸುಸ್ವಾಮಿನ ತಿಳ್ಕೊಂಡು ಯೇಸುಸ್ವಾಮಿಯನ್ನು ನಂಬಿದ ಮೇಲೆ ಜೀವನ ನಮಗೆ ಎಷ್ಟು ಚೆನ್ನಾಗಿದೆ, ಸಂತೋಷವಾಗಿ ಸಮಾಧಾನವಾಗಿ ಇದ್ದೇವೆ. ನಮಗೆ ಬೇಕಾದದ್ದನ್ನು ಬೇಕಾದ ಸಮಯದಲ್ಲಿ ಆತನು ಒದಗಿಸಿಕೊಡ್ತಾ ಇದ್ದೇನೆ. ನಮಗೆ ಕೆಲಸ ಇದೆ, ನೌಕರಿ ಇದೆ, ನಾವು ಬದುಕ್ತಾ ಇದ್ದೇವೆ, ಕೂಲಿ ಇದೆ, ಮನೆ ಇದೆ, ಇರೋದಕ್ಕೆ ದೇವರು ಎಲ್ಲವನ್ನು ಕೊಟ್ಟದಲ್ವ. ಒಬ್ಬ ಮನುಷ್ಯ ಜೀವಿಸಬೇಕು ಅಂದರೆ ಆಹಾರ ಬೇಕು, ಬಟ್ಟೆ ಬೇಕು, ಮನೆ ಬೇಕು. ಇವು ಬಹಳ ಮುಖ್ಯವಾಗಿದೆ. ಏನಂತಾರಂದರೆ ಮೂಲಭೂತ ವಸ್ತುಗಳು ಮುಖ್ಯವಾಗಿ ಇವು ಮೂರು ಇರಲೇಬೇಕು. ಒಂದು ಮನುಷ್ಯ ಬದುಕಬೇಕಂದ್ರೆ ಇರೋಕ್ಕೆ ಮನೆ ಬೇಕು, ತಿನ್ನೋದಕ್ಕೆ ಊಟ ಬೇಕು, ಬದುಕೋಕ್ಕೆ ಅಲ್ವಾ. ಆಮೇಲೆ ಮಾನ ಮುಚ್ಕೊಳ್ಳೋದಕ್ಕೆ ಬಟ್ಟೆ ಬೇಕು. ಇವು ಮೂರು ಇದ್ರೇ ಮನುಷ್ಯ ಆರಾಮಾಗಿ ಇರೋದಕ್ಕೆ ಸಾಧ್ಯ. ಹಾಗೆ ನಮಗೆ ಬೇಕಾದ ಎಲ್ಲವನ್ನು ಆತ ಸ್ವಲ್ಪ ಕೊಟ್ಟಿದ್ದಾನೆ, ಕೊಡ್ತಾ ಇದ್ದಾನೆ. ಅದಕ್ಕಾಗಿ ನಾವು ದೇವರನ್ನು ನಂಬಿಕೊಂಡು ದೇವರನ್ನು ಪ್ರೀತಿಸಿದವರಾಗಿ, ಇತರರನ್ನು ಪ್ರೀತಿಸಿದವರಾಗಿ, ನಮ್ಮ ಕೈಲಾದ ಸಹಾಯ ಇನ್ನೊಬ್ಬರಿಗೂ ಮಾಡುತ್ತಾ ನಾವು ಕ್ರಿಸ್ತನ ಮಕ್ಕಳಾಗಿ, ಯೇಸಪ್ಪನ ಮಕ್ಕಳಾಗಿ, ಯೇಸಪ್ಪನನ್ನು ಇನ್ನೊಬ್ಬರಿಗೆ ತಿಳಿಸುವಂತೆ ನಾವು ಇರಬೇಕು ಅಂತ ವಾಕ್ಯ ಹೇಳ್ತಾ ಇದೆ ಮಕ್ಕಳಿಗೆ ದಿನ. ಅಂದರೆ ನಮ್ಮ ನಡೆನುಡಿಯಿಂದ, ನಮ್ಮ ಸಾಕ್ಷಿ ಜೀವಿತದಿಂದ, ಈಗ ನಿಮ್ಮ ಕುಟುಂಬದಲ್ಲಿ ಎಷ್ಟು ಒಳ್ಳೆಯದಾಗಿದೆ, ನೀವು ಎಷ್ಟು ಒಳ್ಳೆಯವರಾಗಿದ್ರಿ, ನೀವು ಮೊದಲು ಯೇಸುಸ್ವಾಮಿ ನಂಬಕ್ಕಿಂತ ಮೊದಲೇ ಹೇಗಿದ್ರಿ, ಇವಾಗ ಹೇಗಿದ್ದೀರಿ ಅನ್ನೋದೇ ನಿಮ್ಮ ಜೀವನ ಅಲ್ವಾ. ಆ ಜೀವನವನ್ನು ನೋಡಿ ನೀವು ಹೇಗಿದ್ದೀರಿ ಅನ್ನೋದನ್ನು ನೋಡಿಕೊಂಡು ಎಷ್ಟೋ ಜನರು ಯೇಸಪ್ಪನ ತಿಳ್ಕೊಳ್ಳೋದಕ್ಕೆ, ಇಷ್ಟಪಡೋದಕ್ಕೆ, ಹತ್ತಿರ ಬರೋದಕ್ಕೆ ಸಹಾಯವಾಗ್ತದೆ. ಹಾಗೆ ನಾವು ಒಳ್ಳೆ ಸಾಕ್ಷಿ ಮಕ್ಕಳಾಗಿರಬೇಕು ಅನ್ನೋದನ್ನು ದೇವರ ವಾಕ್ಯ ಹೇಳ್ತಾ ಇದೆ. ಹಾಗೆ ನಾವು ನೀವೆಲ್ಲರೂ ಕೂಡ ಯೇಸಪ್ಪನಿಗೆ ಇಷ್ಟವಾಗುವಂತೆ, ದೇವರಿಗೆ ಇಷ್ಟವಾಗುವಂತೆ, ದೇವರಿಗೆ ಇಷ್ಟ ಆಗೋದೇನು ಅಂದರೆ ನಾವು ಒಳ್ಳೆಯವರಾಗಿರಬೇಕು. ಕೆಟ್ಟ ಮಾತು, ಕೆಟ್ಟ ಆಲೋಚನೆ ಇರಬಾರ್ದು. ಹೃದಯವು ಶುದ್ಧವಾಗಿರೋ, ಹೃದಯದಲ್ಲಿ ಕೆಟ್ಟದ್ದು, ದ್ವೇಷ, ಸಿಟ್ಟು, ಹೊಟ್ಟೆ ಕಿಚ್ಚು ಅವೆಲ್ಲ ಇರಬಾರ್ದು. ಇದು ಶುದ್ಧವಾಗಿರಬೇಕು. ನಾಲಿಗೆ ಮಾತು ಶುದ್ಧವಾಗಿರಬೇಕು. ನಮ್ಮ ಆಲೋಚನೆಗಳು, ಭಾವನೆಗಳು ಶುದ್ಧವಾಗಿರಬೇಕು ಮಕ್ಕಳೇ. ಆಗಲೇ ದೇವರು ನಿಮ್ಮ ಜೊತೆ ಇರ್ತಾನೆ, ನಿಮ್ಮೊಳಗಿರ್ತಾನೆ, ನಿಮ್ಮ ಮನೆಯಲ್ಲಿರ್ತಾನೆ, ನಿಮ್ಮ ಕೆಲಸ ಕಾರ್ಯದಲ್ಲಿ ಯಾವಾಗಲೂ 24 ತಾಸು ಕೂಡ ಪರಿಶುದ್ಧಾತ್ಮ ದೇವರು ನಿನ್ನ ಸಂಗಡ ಇರ್ತಾನೆ. ಅದು ಬರೆದಿರ್ತದೆ ಬೈಬಲಲ್ಲಿ. ಅರ್ಥ ಆಯ್ತು ಮಕ್ಕಳೇ? ಯಾವಾಗಲೂ ದೇವರು ನಮ್ಮ ಜೊತೆ ಇರ್ತಾನಂತೆ, ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸ್ತಾನೆ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ಆತ ನಮ್ಮ ಕೈ ಬಿಡೋದಿಲ್ಲ. ನಾವು ಆತನ ಕೈ ಬಿಡದೇ ಇದ್ದರೆ, ದೇವರನ್ನು ಕೈ ಹಿಡಿದಿರ್ತಾರೆ, ಆತ ನಮ್ಮ ಕೈ ಕೊಟ್ಟು ಬಿಡೋದಿಲ್ಲ. ಕೈ ಬಿಡಲಾರದೆ ಕೈ ಹಿಡಿದು ನಡೆಸುವಂಥ ದೇವರು ನಾವು ನಂಬಿಕೊಂಡಂಥ ಯೇಸು ಸ್ವಾಮಿ, ಯೇಸಪ್ಪ ಅಂತ ನಾವು ತಿಳ್ಕೊಂಡು ಅದನ್ನು ಇನ್ನೊಬ್ಬರಿಗೆ ತಿಳಿಸುವಂತೆ ಇರಬೇಕು ಅಂತ ಈ ದಿನ ದೇವರ ವಾಕ್ಯ ನಿಮಗೆ ಹೇಳ್ತಾ ಇದೆ ಮಕ್ಕಳು. ಅರ್ಥ ಆಯ್ತಮ್ಮ? ಸತ್ಯವನ್ನು ಸುವಾರ್ತೆ ಅಂತೇವೆ, ಸತ್ಯ ಅಂತೇವೆ. ಇದ್ದದ್ದಿದ್ದ ಹಾಗೆ ಬೈಬಲಲ್ಲಿ ಏನು ಬರೆದಿಟ್ಟಿದೆಯೋ ಅದನ್ನು ನಾವು ತಿಳ್ಕೊಂಡು ಅದನ್ನು ಇನ್ನೊಬ್ಬರಿಗೆ ಹೇಳುವಂತೆ ಇರಬೇಕು. ದೇವರ ಮಕ್ಕಳಾಗಿರಬೇಕು, ದೇವರಿಗೆ ಸೇವೆ ಮಾಡುವಂಥವರಾಗಿರಬೇಕು, ಸುವಾರ್ತೆ ಸಾರುವಂತಾಗಿರಬೇಕು. ನಮ್ಮ ಸಾಕ್ಷಿ ಜೀವಿತದಿಂದಲೇ ಎಷ್ಟೋ ಜನ ಯೇಸಪ್ಪನ ಹತ್ರ ಬರೋ ಹಾಗೆ ನಾವು ಇರಬೇಕು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಸತ್ಯವನ್ನು ತಿಳ್ಕೊಂಡ್ರಿ, ಕ್ರಿಸ್ತನ ಪ್ರೀತಿಯನ್ನು ಹೊಂದಿಕೊಂಡು ಹಂಚರಿ, ಮತ್ತು ನೀವು ಬರುವವರೆಗೆ ಯಾರೇ ಇರಲಿ, ಹೊಸಬರು ಹಳಬರು, ಕಷ್ಟದಲ್ಲಿ, ನಷ್ಟದಲ್ಲಿ, ರೋಗದಲ್ಲಿ, ಬಾಧೆಯಲ್ಲಿ, ಚಿಂತೆಯಲ್ಲಿದ್ದವರಿಗೆ ನಮ್ಮ ಕೈಲಾದ ಸಹಾಯವನ್ನು ನಾವು ಮಾಡಬೇಕು. ಸತ್ಕಾರ ಮಾಡಬೇಕು. ಅತಿಥಿ ಸತ್ಕಾರ ಮಾಡುವವರಾಗಿ ಅವನು ದೇವರ ಮಕ್ಕಳಾಗಿರ್ಬೋದು, ಬೇರೆಯವರಾಗಿರ್ಬೋದು, ಸೇವಕರಾಗಿರ್ಬೋದು, ಪಾಸ್ಟರ್ಗಳಾಗಿರ್ಬೋದು, ಯಾರೇ ಇರ್ಬೋದು, ಯಾರಾದರೂ ನಿಮ್ಮ ಹತ್ತಿರ ಬಂದಾಗ ನಿಮ್ಮ ಕೈಲಾದ ಸಹಾಯವನ್ನು ಅವರಿಗೆ ಮಾಡುವವರಾಗಿರಲಿ ಅಂತ ದೇವರ ವಾಕ್ಯ ಈ ದಿನ ಹೇಳ್ತಾ ಇದೆ ಮಕ್ಕಳೇ. ಆ ರೀತಿ ಬೈಬಲಲ್ಲಿ ನಾವು ನೋಡ್ತಾ ಹೋದರೆ ಎಷ್ಟೋ ಜನರನ್ನ ನಾವು ನೋಡ್ತೇವೆ. ಲುದಿಯಾ ಅಂತ ಒಬ್ಬ ಭಕ್ತರು, ಆಯಮ್ಮನೂ ಅಷ್ಟೇ ದೇವರ ಸೇವಕರಿಗೆ ಸಹಾಯ ಮಾಡಿದ್ರು.
ಅಕ್ವಿಲ ಪ್ರಿಸ್ಕಿಲ ಕುಟುಂಬ ಅವರು ಕೂಡ ದೇವರಿಗೆ, ದೇವರ ಸೇವಕರಿಗೆ, ದೇವರ ಸೇವೆ ಮಾಡುವವರಿಗೆ ಅವರು ಸಹಾಯ ಮಾಡಬೇಕು. ಆದರೆ ತಬಿತ ಅಂತ ಒಬ್ಬ ಮಾಯಮ ವಿಧವೆಯಾಗಿದ್ದರೂ ಕೂಡ ಆಕೆಯು ಕೂಡ ಬಟ್ಟೆಗಳನ್ನು ಹೊಲಿತಾ ಇದ್ದಂತೆ. ಬಟ್ಟೆ ಹೊಲಿದು ವಿಧವೆಯರಿಗೆ ಸಹಾಯ ಮಾಡ್ತಾ ಇದ್ದಂತೆ ತಬಿತ ಅನ್ನುವಳು. ಆ ರೀತಿ ಅನಾಥರಿಗೆ, ವಿಧವೆಯರಿಗೆ ಸಹಾಯ ಮಾಡ್ತಾ ಇದ್ಲು. ಅಂಥ ಒಂದು ಗುಣ ನಮ್ಮಲ್ಲಿ ಕೂಡ ಇರಬೇಕು ಅಂತ ದೇವರ ಮಕ್ಕಳಾಗಿ ನಮಗಿರಬೇಕಂದ್ರೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ಬೇಕಾಗಿದೆ, ಮತ್ತು ಹೊಟ್ಟೆ ತುಂಬಿದವರು ಅನ್ನ ನೀಡೋದಲ್ಲ ಮಕ್ಕಳೇ, ಯಾರು ಹಸಿದಿರ್ತಾರೋ, ಯಾರಿಗೆ ಅವಶ್ಯಕತೆ ಇರ್ತದೋ ಅಂಥವರಿಗೆ ನಮ್ಮ ಕೈಲಾದ ಸಹಾಯವನ್ನು ನಾವು ಮಾಡಬೇಕು. ಇದ್ದವರಿಗೆ ಮಾಡೋದಲ್ಲ, ಇಲ್ಲದವರಿಗೆ ಮಾಡಬೇಕು. ರೋಗದಲ್ಲಿದ್ದವರಿಗೆ ಸಹಾಯ ಮಾಡಬೇಕು, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು. ಏನಿಲ್ಲ ಅಂತ ಇರ್ತಾರಲ್ಲ ಅಂಥವ್ರಿಗೆ ನಮ್ಮ ಕೈಲಾದ ಸಹಾಯ ಮಾಡಿ ಅವ್ರನ್ನ ನಾವು ನೋಡಿಕೊಳ್ಳಬೇಕು, ಸತ್ಕಾರ ಮಾಡಬೇಕು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಹಾಗೆ ನೀವು ಕೂಡ ನಮ್ಮ ಕೈಲಾದ ಸಹಾಯ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಮಾಡುವವರಾಗಿರೋಣ. ಅದು ದೇವರಿಗೆ ಇಷ್ಟ. ದೇವರು ಇಷ್ಟಪಡೋದು ನೀನು ಒಳ್ಳೆಯವನಾಗಿದ್ದು ಒಳ್ಳೆಯದನ್ನೇ ಮಾಡಬೇಕು. ಇನ್ನೊಬ್ಬರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ ಅಂದರೆ ಅದು ಒಳ್ಳೆಯದು. ಯಾಕೆ ನೀನು ಒಳ್ಳೆಯವನಾಗಿದೆ, ಅದಕ್ಕೆ ಒಳ್ಳೇದು ಮಾಡ್ತಾ ಇದ್ದೀವಿ. ನಮ್ಮ ದೇವರು ಏಸಪ್ಪ ಒಳ್ಳೆಯವನು, ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾನೆ. ಆತನ ಮಕ್ಕಳಾದ ನಾವು ಕೂಡ ಒಳ್ಳೆಯವರಾಗಿದ್ದು ಒಳ್ಳೆಯದನ್ನೇ ಮಾಡುವವರಾಗಿರಬೇಕು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಆ ರೀತಿ ಇರೋಣ ನೀವು ಕೂಡ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಿ. ದೇವರ ಸ್ತೋತ್ರ.